ರಾಜ್ಯದಲ್ಲಿ ಜೈಲು ಜೈಲು ಜೈಲಿನದ್ದೇ ಸದ್ದು. ಕಾರಾಗೃಹಗಳ ಅಸಲಿ ಎತ್ತು ಬಟ್ಟ ಬಯಲು. ಯಾವುದೇ ರೆಸಾರ್ಟ್ಗೂ ಕಡಿಮೆ ಇಲ್ಲ ಜೈಲ್. ಜೈಲಿನಲ್ಲೇ ಮಜಾ. ತಪ್ಪು ಮಾಡಿದವರಿಗೆ ಇದೇನಾ ಸಜಾ? ಜೈಲು ಜೈಲು. ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಜೈಲಿನದ್ದೇ ಚರ್ಚೆ, ಸುದ್ದಿ, ಗದ್ದಲ, ಕೋಲಾಹಲ. ಅದರಲ್ಲೂ ದರ್ಶನ್ ಜೈಲು ಸೇರಿದ ಮೇಲಂತೂ ಪರಪ್ಪನ ಅಗ್ರಹಾರವಂತೂ ಸೆನ್ಸೇಷನಲ್ ಅಡ್ಡ ಆಗಿ ಹೋಗಿತ್ತು. ಯಾವಾಗ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಬಿಂದಾಸ್ ಜೀವನ ನಡೆಸ್ತಿರೋ ಫೋಟೋ ವಿಡಿಯೋ ರಿಲೀಸ್ ಆಯ್ತು, ಆಗ್ಲೇ ನೋಡಿ ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿ ಕುಳಿತಿದ್ದ ದರ್ಶನ್ಗೆ ಸಂಕಷ್ಟ ಶುರುವಾಗಿದ್ದು. ಸುಮ್ಮನಿರಲಾರದೆ ಇರುವೆ ಬಿಟ್ಕೊಂಡ ದರ್ಶನ್. ಕಾರಾಗೃಹದಲ್ಲಿ ಶೋಕಿ ತೋರಿಸಿ ಸಿಕ್ಕಿಬಿದ್ದ ದಾಸ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್. ಬಳ್ಳಾರಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇಕೆ ಕಾಕಿ? ದರ್ಶನ್ಗೆ ನರಕ ತೋರಿಸಲಿದೆಯಾ ಬಳ್ಳಾರಿ ಜೈಲ್? ಬಳ್ಳಾರಿ ಅಂದ್ರೆ ಭಯ ಬೀಳೋದ್ಯಾಕೆ ಕೈದಿಗಳು? ದರ್ಶನ್ ಅಲಿಯಾಸ್ ಡಿ ಬಾಸ್ಗೂ ಬಳ್ಳಾರಿ ಭಯ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು. ಹಾಗಾದ್ರೆ ಬಳ್ಳಾರಿ ಜೈಲಿನ ಬಗ್ಗೆ ಇತಿಹಾಸದ ಪುಟಗಳು ಹೇಳೋದೇನು? ಗಣಿ ನಾಡಿನ ಜೈಲಿನ ಭಯಂಕರ ಕರಾಳ ಕಥೆ ಏನು? ಎಸ್, 1800ರಲ್ಲಿ ಬಳ್ಳಾರಿಯನ್ನ ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಳಿಸಿದ ನಂತರ ಬ್ರಿಟಿಷರು ಇಲ್ಲಿ 2 ಜೈಲನ್ನ ಸ್ಥಾಪಿಸಲು ಇಚ್ಛಿಸಿದ್ರು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1872ರಲ್ಲಿ ಮೊದಲ ಕಾರಾಗೃಹವನ್ನ ನಿರ್ಮಾಣ ಮಾಡಲಾಯಿತು. ಬಳ್ಳಾರಿ ಬಂದಿಖಾನೆ ಭಯಂಕರ ಯಾಕೆ ಗೊತ್ತಾ? ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಶಾಕ್ ಹೊಡೆಯುತ್ತೆ, ಹುಷಾರ್. ವಿದ್ಯುತ್ ಬೇಲಿ ಹೊಂದಿದೆ ಈ ಬಳ್ಳಾರಿ ಜೈಲು. ಬ್ರಿಟಿಷ್ ಸೈನ್ಯ ಮುಖ್ಯಸ್ಥರಾಗಿದ್ದ ಡ್ಯೂಕ್ ವಿಶೇಷ ಆಸಕ್ತಿ. ಈ ಜೈಲು ವಿದ್ಯುತ್ ಬೇಲಿಯನ್ನ ಹೊಂದಿದ್ದು. ಮದ್ರಾಸ್ ಸೈನ್ಯದ ಕಂಟೋನ್ಮೆಂಟ್ ಬಳಿಕ ಅತಿ ದೊಡ್ಡ ಜೈಲು ಅಂದ್ರೆ ಬಳ್ಳಾರಿ ಜೈಲು. ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥರಾಗಿದ್ದ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಮತ್ತು ಎಡ್ವರ್ಡ್ ವಿಲಿಯಮ್ಸ್, ಸರ್ ಥಾಮಸ್ ಮುನ್ರೋ ಅವರ ಸಲಹೆಯ ಮೇರೆಗೆ ಸ್ಥಾಪಿಸಲಾದ ಈ ಕಂಟೋನ್ಮೆಂಟ್ನಲ್ಲಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ರು. ಕಂಟೋನ್ಮೆಂಟ್ನ ಪದಾತಿ ಸೈನ್ಯದ ಬ್ಯಾರಕ್ಗಳ ಒಂದು ಭಾಗವನ್ನ ಮಿಲಿಟರಿ ಜೈಲಾಗಿ ಪರಿವರ್ತಿಸಲಾಯಿತು. ಇದನ್ನ ಅಲಿಫೋರ್ ಜೈಲು ಅಂತ ಕರೆಯಲಾಯಿತು. ಅಲ್ಲಿ ಫ್ರಾನ್ಸ್, ಡೆನ್ಮಾರ್ಕ್ ಮತ್ತು ಟರ್ಕಿಯ ಯುದ್ಧ ಕೈದಿಗಳನ್ನ ಬಂಧಿಸಲಾಯಿತು. ಕ್ವಿಟ್ ಇಂಡಿಯಾ ಚಳವಳಿ, ಸ್ವಾತಂತ್ರ್ಯ ವೀರರ ಗುರುತು. ಇದೇ ಜೈಲು ಸೇರಿದ್ರು ದಿಗ್ಗಜ ಹೋರಾಟಗಾರರು. ಅಂದೇ 2000ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಇರಿಸಲಾಗಿತ್ತು. ಸ್ವಾತಂತ್ರ್ಯ ನಂತರ ಬಂದಿಖಾನೆಗೆ ಬೀಗ ಜಡಿಯಲಾಗಿತ್ತು. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅನೇಕ ದಿಗ್ಗಜರನ್ನ ಇಲ್ಲಿ ಜೈಲಿಗೆ ಹಾಕಲಾಯಿತು. 1920ರಲ್ಲಿ ಮೊದಲ ಬಾರಿಗೆ ತಿರುವಾಂಕೂರು ರಾಜ್ಯದಿಂದ 2000ಕ್ಕೂ ಹೆಚ್ಚು ಜನರನ್ನ ನಾಗರಿಕ ಕೈದಿಗಳಾಗಿ ಜೈಲಲ್ಲಿ ಇರಿಸಲಾಗಿತ್ತು. ಸ್ವಾತಂತ್ರ್ಯ ನಂತರ ಈ ಜೈಲನ್ನ ಮುಚ್ಚಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರಾದ ರಾಜಾಜಿ, ಕಾಮರಾಜ್ ನಾಡರ್, ಪೊಟ್ಟಿ ಶ್ರೀರಾಮುಲು, ಸಂಜೀವ್ ರೆಡ್ಡಿ, ಇ.ವಿ. ರಾಮಸ್ವಾಮಿ ನಾಯ್ಕರ್ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ರಾಷ್ಟ್ರೀಯ ನಾಯಕರು ಇಲ್ಲಿದ್ದರು. ಘಂಟಸಾಲ ವೆಂಕಟೇಶ್ವರ ರಾವ್, ಭಗತ್ ಸಿಂಗ್ ಅವರ ಅನುಯಾಯಿಗಳು, ಮಹಾವೀರ ಸಿಂಗ್, ಗಯಾ ಪ್ರಸಾದ್ ಮತ್ತು ಬಟುಕೇಶ್ವರ ದತ್ತ ಅವರನ್ನ ಐತಿಹಾಸಿಕ ಅಲಿಪುರ ಜೈಲಿನಲ್ಲಿ ಬಂಧಿಸಿಡಲಾಗಿತ್ತು. ಚಕ್ರವರ್ತಿ ರಾಜಗೋಪಾಲಾಚಾರಿ, ದ್ರಾವಿಡ ಚಳುವಳಿಯ ನೇತಾರ ಅಣ್ಣಾದೊರೈ 1942ರ 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ವಿದೇಶಿ ಬಂದಿಗಳನ್ನ ಬಳ್ಳಾರಿಯ ಜೈಲುಗಳಲ್ಲಿ ಬಂಧಿಸಿಡಲಾಗಿತ್ತು. ಈ ಜೈಲಿಗೆ ಮಹಾತ್ಮ ಗಾಂಧೀಜಿ 2 ಬಾರಿ ಭೇಟಿ ನೀಡಿದ್ದರಂತೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ವೇಳೆ ಅಟಲ್ ಬಿಹಾರಿ ವಾಜಪೇಯಿ, ಎಲ್.ಕೆ. ಅಡ್ವಾಣಿ ಅವರನ್ನ ಇದೇ ಬಳ್ಳಾರಿ ಜೈಲಿನಲ್ಲಿ ಇಡಲಾಗಿತ್ತು. ಇನ್ನು 1905ರಲ್ಲಿ ಬಾಲ ಗಂಗಾಧರ ತಿಲಕ್, 1900
37ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಭೇಟಿ ನೀಡಿದ್ದ ಇತಿಹಾಸವು ಬಳ್ಳಾರಿ ಜೈಲಿಗಿದೆ. ಇಂತಹ ಭಯಾನಕ ಬಿಭತ್ಸ ಜೈಲಿನಲ್ಲಿ ದರ್ಶನ್ ಕಾಲ ಕಳೆಯಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಬಳ್ಳಾರಿ ಬಂಧಿಖಾನೆ ದರ್ಶನ್ಗೆ ನರಕ ತೋರಿಸಲಿದೆಯಾ? ಕಾದಷ್ಟೇ ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.